ಈ ಮಧ್ಯೆ ಡಿಕೆ ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಕ್ರೋಚ್ ಪಾರ್ಟಿ ಜೊತೆ ಕೂರೋ ಬದಲು ಒಂದು ದಿನ ಕಾನೂನು ತಜ್ಞರ ಜೊತೆ ಕೂರ್ಬೇಕಿತ್ತು. ತಜ್ಞರ ಜೊತೆ ಕೂತಿದ್ದಿದ್ರೆ ಅನಾಹುತ ಆಗ್ತಿರ್ಲಿಲ್ಲ. ಅಂದ್ರೆ ಈ ಕಾವೇರಿ ವಿಚಾರ ಕೇಳ್ತಾ ಇರೋದು. ಟ್ರಿಬ್ಯುನಲ್ ನಲ್ಲೂ ಸರಿಯಾಗಿ ವಾದ ಮಾಡಿಲ್ಲ. ತಮಿಳುನಾಡು ಜೊತೆ ಯುದ್ಧ ಮಾಡ್ಲಾ ಅಂತಾರೆ. ನಿನ್ ಯಾರಪ್ಪ ಯುದ್ಧ ಮಾಡು ಅಂತಾರೆ? ನೀವು ತಮಿಳುನಾಡು ಜೊತೆ ಅಡ್ಜಸ್ಟ್ಮೆಂಟ್ ಅಲ್ವಾ ಮಾಡಿದ್ದು? ನಾವು ಹೇಳಿದ್ರು ನೀವು ಯುದ್ಧ ಮಾಡಲ್ಲ ಅಂತಲೂ ಕೂಡ ಕಿಚಾಯಿಸಿದ್ದಾರೆ, ವ್ಯಂಗ್ಯವಾಡಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್. ಪಾರ್ಟಿಗೆ ಹೋಗಿ ಡೆಲ್ಲಿಯಲ್ಲಿ ಕೂತಿದ್ರು, ಅವ್ರ ಜೊತೆ ಹೋರಾಟ ಮಾಡಿ. ಅದ್ರ ಬದಲು ಒಂದು ದಿನ ಲೀಗಲ್ ಎಕ್ಸ್ಪರ್ಟ್ ಜೊತೆ ಕೂತಿದ್ರೆ ಇಷ್ಟು ಅನಾಹುತ ಆಗ್ತಾ ಇರಲ್ಲ. ಕೋರ್ಟಲ್ಲೂ ಟ್ರಿಬ್ಯುನಲ್ಲೂ ವಾದ ಸರಿಯಾಗಿ ಮಾಡಿಲ್ಲ. ಜನಗಳ ಮುಂದೆನೂ ಕೂಡ ಹೇಳ್ತಾರೆ ನಾನೇನು ಯುದ್ಧ ಮಾಡಲ್ಲ ತಮಿಳ್ನಾಡು ಜೊತೆ. ನಿನ್ಯಾರಪ್ಪ ಯುದ್ಧ ಮಾಡು ಅಂತಾರೆ? ನೀವು ಇಬ್ಬರು ಅಡ್ಜಸ್ಟ್ಮೆಂಟ್ ಅಲ್ಲ, INDA ಪಾರ್ಟ್ನರ್ಸ್ ಅಲ್ಲ, ನೀವಿಬ್ಬರು ಒಂದೇ ಪಾರ್ಟಿಯವರು, ಒಂದೇ INDA ಕೂಡದಲ್ಲಿರೋರು. ನೀವೇನ ಯುದ್ಧ ಮಾಡ್ತೀರಾ? ನಾವು ಹೇಳಿದ್ರೂ ಯುದ್ಧ ಮಾಡಲ್ಲ. ನೀವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇನ್ನೂ ಸರ್ಕಾರ ರಚನೆ ಮಾಡೋಕ್ಕೆ ಮುಂಚೆನೇ ಸೋನಿಯಾ ಗಾಂಧಿ ಅನೌನ್ಸ್ ಮಾಡಿಬಿಟ್ರು, ಬೆಂಬಲ ಕಾಂಗ್ರೆಸ್ಗೆ ಬೆಂಬಲ ಅಂತ. ಪಾಪ DMK ಅವರು ಜೀವನ ಪೂರ್ತಿ ಕಾಂಗ್ರೆಸ್ಸನ್ನು ಸಾಕಿದ್ರು 20-30 ವರ್ಷ. ಅವ್ರಿಗೆ ನಾಮ ಹೇಳೋದು ಬಂದಿರೋರು ನೀವು. ಇನ್ನು ನಮ್ಮ ಕರ್ನಾಟಕನ ಬಿಡ್ತೀರಾ ನೀವು? ಕರ್ನಾಟಕ ಮುಖ್ಯ ಅಲ್ಲ, ಕಾಂಗ್ರೆಸ್ ಅವ್ರಿಗೆ ಕರ್ನಾಟಕ ಮುಖ್ಯ ಅಲ್ಲ, ತಮಿಳ್ನಾಡು ಮುಖ್ಯ. ಅದಕ್ಕೋಸ್ಕರ ಆ ಸರ್ಕಾರವನ್ನು ರಕ್ಷಣೆ ಮಾಡೋಕ್ಕೋಸ್ಕರ DK ಶಿವಕುಮಾರ್ನ ವೆಪನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಅಲ್ಲಿ ಕಾಕ್ರೋಚ್ ಪಾರ್ಟಿಗೆ ಹೋಗಿ ಡೆಲ್ಲಿಯಲ್ಲಿ ಕೂತಿದ್ರು, ಅವ್ರ ಜೊತೆ ಹೋರಾಟ ಮಾಡಿ. ಅದ್ರ ಬದಲು ಒಂದು ದಿನ ಲೀಗಲ್ ಎಕ್ಸ್ಪರ್ಟ್ ಜೊತೆ ಕೂತಿದ್ರೆ ಇಷ್ಟು ಅನಾಹುತ ಆಗ್ತಾ ಇರಲ್ಲ. ಕೋರ್ಟಲ್ಲೂ ಟ್ರಿಬ್ಯುನಲ್ಲೂ ವಾದ ಸರಿಯಾಗಿ ಮಾಡಿಲ್ಲ. ಜನಗಳ ಮುಂದೆನೂ ಕೂಡ ಹೇಳ್ತಾರೆ ನಾನೇನು ಯುದ್ಧ ಮಾಡಲ್ಲ ತಮಿಳ್ನಾಡು ಜೊತೆ. ನಿನ್ಯಾರಪ್ಪ ಯುದ್ಧ ಮಾಡು ಅಂತಾರೆ? ನೀವು ಇಬ್ಬರು ಅಡ್ಜಸ್ಟ್ಮೆಂಟ್ ಅಲ್ಲ, INDA ಪಾರ್ಟ್ನರ್ಸ್ ಅಲ್ಲ, ನೀವಿಬ್ಬರು ಒಂದೇ ಪಾರ್ಟಿಯವರು, ಒಂದೇ INDA ಕೂಡದಲ್ಲಿರೋರು. ನೀವೇನ ಯುದ್ಧ ಮಾಡ್ತೀರಾ? ನಾವು ಹೇಳಿದ್ರೂ ಯುದ್ಧ ಮಾಡಲ್ಲ. ನೀವು ಸೋನಿ